ಎಲ್ಲರೂ ಇವ್ರು ಕಟ್ಕೊತಾರದು. ಇವನು ಬಿಚ್ಚ ಥರ ಕಾಣಿಸ್ತಾರ ಕಡೆ ಇಲ್ಲಡ ಹುಷಾ ಬಿಚ್ಚ ಕಾಲು ಕೆಳಗೆ ಹಾಕಿ ಬರ್ಕೆಲ್ಲ ಹೋಗ್ತಾರಲ್ಲ ಬ್ರೂಫ್ ಚೆಕ್. ನನ್ನ ತಂಗಿ ಅಂಗಡಿನೆಲ್ಲ ಪಾಪ ನೀಟಾಗಿ ಒರೆಸ್ತಾಳೆ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರ ನಮ್ಮ ಶಾಪ್ನಲ್ಲಿ ಹೇಗೆ ಪೂಜೆನ ಮಾಡಿದ್ವಿ ಅಂತ. ಬನ್ನಿ ನೋಡಿ, ಅಂಗಡಿನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದಾಳೆ. ನಾನು ಜೋಡಿಸಿದ್ದೀನಿ, ಉಷಾ ಜಾಸ್ತಿ ಚೆನ್ನಾಗಿ ಡೆಕೋರೇಷನ್ ಮಾಡಿದಾಳಲ್ವಾ. ಸಿಂಪಲ್ ಆ್ಯಂಡ್ ಕ್ಯೂಟ್. ಕೆಲಸ ಮಾಡಿ ಮುಗಿಸ್ತಾ ಇದೆ. ಎಷ್ಟು ಇಟ್ಕೊಂಡಿದ್ದಾಳೆ ನೋಡಿ ತಟ್ಟೆ. ಇನ್ನೂ ಎಲ್ಲೆಲ್ಲಿ ಜೋಡಿಸ್ಬೇಕೋ ಗೊತ್ತಿಲ್ಲ. ನಿಮ್ಮೆಣ್ಣಲ್ಲಿ ಏನು ಮಾಡ್ತೀವಿ ಉಷಾ? ಪೂಜೆ ಇನ್ನು ದೇವ್ರ ಪಟ್ಟ ಒಂದು ರೆಡಿ ಮಾಡ್ತೀವಿ ನೋಡು. ಓಡ್ತಾ ಇಲ್ವಾ ನೋಡಿ. ಇದೆಲ್ಲ ಬ್ಲೂಟೂತ್, ಈ ಕಡೆ ಎಲ್ಲ ಚಾರ್ಜರ್ಸ್, ಈ ಕಡೆ ಎಲ್ಲ ಟೆಂಪರ್ ಗ್ಲಾಸ್, ಬ್ಲೂಟೂತ್ ಸ್ಪೀಕರ್, ಇವು ಕೀಪ್ಯಾಡ್ ಮೊಬೈಲ್ಸ್, ಬ್ಯಾಟ್ರಿ, ಮೆಮೊರಿ ಕಾರ್ಡ್ಸ್, ಇವು ಟೆಂಪರ್ ಗ್ಲಾಸ್ ರಿಪೇರಿ ಐಟಮ್ಸ್. ನೋಡಿ, ಇದೇ ನಮ್ಮ ವೈಫೈ ಕನೆಕ್ಷನ್, ಕ್ಯಾಮ್ರಾ ಕನೆಕ್ಷನ್. ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗ್ತಾ ಇರತ್ತೆ. ನಮ್ಮ ಅಂಗಡಿ ಮೇಘನಾ ಮೊಬೈಲ್ಸ್. ಇಲ್ಲಿಗೆ ಎಷ್ಟು ವರ್ಷ ಆಯಿತು ಶಾ? 5 ವರ್ಷನಾ? 2021 4 ಇಯರ್ಸ್ ಆಯಿತು. ನನ್ನ ಮಗ ವೀಡಿಯೋ ಮಾಡ್ತೇವೆ. ಏನು ಮಾಡ್ತಾವೆ ನಮ್ಮಮ್ಮ ಅಲ್ವಾ ಅಕ್ಕಿ? ಏನು ರೋಲಿಂಗ್ ಶಾಟ್ನ ಕ್ಲೀನ್ ಮಾಡ್ತಾರೆ ನೋಡಿ. ಹಾಂ, ಎಲ್ಲರೂ ಇವ್ರು ಕಟ್ಕೊತಾರದು. ಇವನು ಬಿಚ್ಚ ಥರ ಕಾಣಿಸ್ತಾರ ಕಡೆ ಇಲ್ಲಡ ಹುಷಾ ಬಿಚ್ಚ ಕಾಲು ಕೆಳಗೆ ಹಾಕಿ ಬರ್ಕೆಲ್ಲ ಹೋಗ್ತಾರಲ್ಲ ಬ್ರೂಫ್ ಚೆಕ್ ತೊಳಿತಾರೆ. ಅಲ್ಲಿ ಯಾಕಿಲ್ಲ, ಅಲ್ಲಿ ಹೋಗಿಲ್ಲ ಅನ್ಸತ್ ಕಣ ನೀರ. ಡ್ಯಾನ್ಸ್ ನೋಡ್ರಪ್ಪ. ನಿಮ್ಮ ಅಮ್ಮನ ಕಳಿಸ್ತೀನಿ, ಎಷ್ಟು ಕೆಲಸ ಮಾಡಿಸ್ತೇನೆ ನೋಡಂತ. ಲಕ್ಕಿ ನೋಡು ಫುಲ್ ಖುಷಿ ಆಗ್ಬಿಟ್ಟಾರೆ. ಪರ್ಕೆಟ್ ಕೊಡಿ, ಇವ್ರು ಡ್ಯಾನ್ಸ್ ಆಡ್ತಾರೆ ಹೊರಸೋದ್ರಲ್ಲಿ. ನಾನು ಹೋಗಿ ಆಡ್ತೀನಿ ಇವಾಗ ಅಂತ. ನೋಡ್ರಿ, ದಿವ್ಯಾ ಕೆಲಸ ಮಾಡ್ತಾಳಂದ್ರೆ ಮಳೆ, ಬಿಸಿಲು ಮಳೆ ಬೀಳ್ತೈತೆ. ಈಗ ನೀ ತಾನೇ, ನಾನು ಎಲ್ಲ ನೀ ತಾನೇ ಹೇಳಿದ್ದು. ನೀ ತ ಅಲ್ಲ ಉಷಾ, ವಿಷಯ ದಿವ್ಯಾ ತಾನೇ ಹೇಳಿದ್ದು. ನಾನು ತೊಳಿತಾ ಇದೀನಿ ಅಂತ, ಬಿಸಿಲು ಮಳೆ ಬರ್ತೈತೆ ಅಂತ. ವೈಟ್ ಆಗ್ಬಿಟ್ಟಿದೆ ನೋಡು. ಏನ್ದೇ ವೈಟ್ ಆಗ್ಬಿಟ್ಟಿದ್ಯಾ? ಹಾಕ್ ನನ್ನ ಮೇಲೆ ಹಾಕ್. ಶಾಪ್ನ ಕ್ಲೀನ್ ಮಾಡಿ ಡೆಕೋರೇಷನ್ ಮಾಡಿದ್ಮೇಲೆ ರೋಲಿಂಗ್ ಶೀಟನ್ನು ತೊಳೆಯೋ ಕೆಟ್ಟ ಸಾಹಸಕ್ಕೆ ಕೈ ಹಾಕಿದ್ವಿ ನಾವು. ಅದ್ರ ಪರಿಣಾಮ ನೀವು ನೋಡ್ಬೋದು ಎಷ್ಟು ಗಲೀಜಿತ್ತು ಅಂತ. ಮತ್ತೆ ಇನ್ನೊಂದ್ಸಲಿ ಅಂಗಡಿನ ಡೀಪ್ ಕ್ಲೀನ್ ಮಾಡೋ ಥರ ಆಯಿತು. ಅದು ತುಂಬಾ ಟೈಮ್ ಹಿಡಿತು. ಸೊ ಪೂಜೆ ಮಾಡಬೇಕು ಅಂದ್ಕೊಳ್ಳೋ ಟೈಮಲ್ಲಿ ನಾವು ಈ ಥರ ಮಾಡ್ಕೊಳಲ್ಲ ಅಂತ ಬೇರೆ ಎಡವಟ್ಟಿಗೆ ಬೇಜಾರಾಯಿತು. ಸ್ವಸ್ತಿ ಬೈತಾರೆ. ನಿಧಾನಕ್ಕೆ ಬರೀ, ನಿಮ್ಮ ಟೈಮ್ ನೋಡಿ. ಇವರೆಲ್ಲ ಆಡಿಯನ್ಸ್, ಅವ್ರ ಆರ್ಟಿಸ್ಟ್, ಇವರು ಆಡಿಯನ್ಸ್. ಅಮ್ಮ ಉಷಾ ಆರ್ಟಿಸ್ಟ್ ಮಾಡ್ಬಿಟ್ಟಿಲ್ಲ ಉಷಾ. ಇಲ್ಲ ನೋಡಿ, ಇವಳು ಪಾಪ ಜೊತೆ ಆಟ ಆಡ್ಕೊಂಡವಳೆ. ನೋಡ ಹಂಗೆ ಈ ಕಡೆ. ಇಲ್ಲ, ವಿಡಿಯೋದಲ್ಲಿ ಬರುತ್ತೆ ನೋಡೋದು. ನಾನು ಲಕ್ಕಿ. ಪಾಪ ಕಷ್ಟಪಡ್ತಿರೋ ಜೀವಿಗಳು. ನಮ್ಮ ಶಾಪ್ ಪೂಜೆ ಅಂದರೆ ನನಗಂತೂ ನನ್ನ ಫ್ಯಾಮ್ ಜಾಮ್ ಇದ್ದೇ ಇರುತ್ತೆ. ಸೊ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಬೇಗ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಅದರಲ್ಲೂ ನಮ್ಮಪ್ಪ ಅಂತೂ ಟೈಮ್ ಆಗಿಬಿಡುತ್ತೆ, ಬೇಗ ಪೂಜೆಗೆ ರೆಡಿ ಮಾಡ್ಕೊ, ದೀಪ ಹಚ್ಚು ಅಂತ ಹೇಳ್ತಾಯಿದ್ರು. ಸೊ ಅವಸರ ಇಲ್ದಿರಂಗೆ ನಿಧಾನವಾಗಿ ಮಾಡಿದ್ರೇ ನನಗೆ ಮನಸ್ಸು ತೃಪ್ತಿ. ಸೊ ಅದೇ ಕೆಲಸಕ್ಕೆ ಇಲ್ಲಿ ಮುಂದಾಗಿದ್ವಿ. ಕಿತ್ತು ಬರಲ್ಲ ತಾನೇ ಅಷ್ಟೇ. ಬಿಡು ಸಾಕು, ಕಿತ್ತು ಬರಲ್ಲ ತಾನೇ, ಬಿಡು ಸಾಕು. ಒಂದೇ ಕಾಯಿ ಕೊಯ್ತಾರೋ ಏನೇ ಐತೆ ಹೂವು. ಒಬ್ಬ ನಾನು ಅದನ್ನೇ ಹೇಳ್ದೆ, ಇಲ್ವಂತೆ
ಸಾಕು ಮನೇಶ್ ಒಂದು ಸಮೂಹ ಕಟ್ ಮಾಡ್ಬಿಡು ಅದೇ ಮಾಡ್ತೀನಿ ನಾನು ಅದನ್ನೇ ಹೇಳಿದೆ ಪಾಪನ ಅಲ್ಲಿಂದ ಇಲ್ಲಿ ಹೆಚ್ಕೊಳಕ್ಕಾಗ್ತ ನಾನು ವೆಬ್ಸೈಟ್ ತಾನೇ ಹೋಮ್ ಬರೀತಾರೆ ಬರೀತಾರಲ್ಲ ಡ್ರೈವರ್ ಕುತ್ಕೊಳ್ಳೋ ಸೈಡ್ಗಲ್ಲ ಸೆಂಟರ್ ಕೊಡ್ಬಿಟ್ಟು ನನಗದ ಹಚ್ರಿ ನಿಮ್ಮ ಬಾಳ ಬತ್ತ ಕಡೆ ಹಚ್ರಿ 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 ಒಂದೊಂದು ಕಡೆ ಒಂದೊಂದು ಇಷ್ಟ ಇದೆ ಹೇಳಿ ನಾನು ಮುಂದೆ ಒಂದು ಬೀಳ್ ವಿಷ ನಿಮ್ಮ ಫೋನ್ ಬದುಕಿರ್ಬೇಕಾಗ್ತದೆ ಅಪ್ಪ ನೋಡು ಅಪ್ಪತ್ರ ಏನು ಗುಬೆ ಮುಗಿಸ್ಕೊಂಡು ಬಂದ್ಬಿಡ ಓಕೆ ಇಲ್ಲಿಂದ ಮಾತ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗೋದು ಪೂಜೆ ಹಾಂ ಆಯ್ತು ಓಕೆ ಡನ್ ಕಮ್ಮ ಕಟ್ಟಿ ಕಮ್ಮ ಕಟ್ಟಿ ಹಾಂ ಹತ್ರಿ ಏ ವಿಷ ಬಲ್ಲಿ ಚೆನ್ನಾಗಿದೆ ಶಿವ ನಿನ್ನ ತಮ್ಮ ನೋಡು ಶಿವ 2 ತಗೊಂಬಂದ್ರೆ 4 ತರೋದು ಎಲ್ಲ ಜಾಸ್ತಿಲೆ ಏ ಅಲ್ಲ ಅವ್ರಿಗೆ ಏನೋ ಬೇಕಂತ ಕೊಡು ನೀರು ನನ್ನ ಕೈ ಮೇಲೆ ಹಾಕಿ ಹೋಗಿ ಆಯ್ತು ಮಣ್ಣಕ್ಕೆ ತಿಂತಾನಲ್ಲ ಅವನು ಅದಕ್ಕೆ ಓಪನ್ ಮಾಡಿ ಹಾಕ್ತೀನಿ ಅವ್ರ ಮಾಮ ಬಂದ್ಬಿಟ್ಟವನೆ ಅವ್ರ ಅಪ್ಪನ ಜೊತೆ ಅವ್ನು ಮಜವಾಗಿದ್ದಾನೆ ಏ ಕೂದಲು ಸ್ಪೈಕ್ ಆಗ್ಬಿಟ್ಟೈತೆ ಅಲ್ಲಿ ಅಡ್ಸಿಲ್ಲ ಅಕ್ಕ ಖಾಲಿ ಏನಿಲ್ಲ ಬಿಡೆ ಬೇರೆ ಥರ ನೆಕ್ಸ್ಟ್ ಟೈಮ್ ಮಾಡೋಣ ಬೇಕಾದ್ರೆ ಗ್ರೌಂಡಾಗಿ ಹೂವು ಎಲ್ಲ ಹಾಕಿ ಹಾಡಾಡಕ್ಕೆಲ್ಲ ಬರಲ್ಲ ಅಲ್ವಾ ಅಕ್ಕ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಪ್ಲಾಸ್ಟಿಕ್ ಹೂವು ಹಾಕೋದಾಯ್ತಲ್ವಾ ತಾನೇ ದಿವ್ಯಾ ತಾನೇ ನೆಕ್ಸ್ಟ್ ಟೈಮ್ ಪ್ಲಾಸ್ಟಿಕ್ ಹೂವನ್ನು ಹಾಕಿದ್ರೆ ಆಯ್ತು ತಾನೆ ವರ್ಷ ನಾವು ದೀಪಾವಳಿ ಇಲ್ಲ ದಸರಾ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆನ ಮಾಡೇ ಮಾಡ್ತೀವಿ. ಸೊ ಈ ವರ್ಷ ದೀಪಾವಳಿ ಹಬ್ಬದಲ್ಲಿ ಮಾಡೋಣ ಅಂತ ಶಿವು ಆಲ್ರೆಡಿ ಹೇಳಿದರು. ಸೊ ಅದಕ್ಕಂತ ದೀಪಾವಳಿ ಹಬ್ಬ ಬರೋವರೆಗೂ ಕಾದಿದ್ದಾಯಿತು. ನಮ್ಮ ಮನೇಲಂತೂ ಎಲ್ಲರೂ ಹೇಳ್ತಾಯಿದ್ರು ಅಂಗಡಿ ಪೂಜೆ ಯಾವಾಗ ಮಾಡ್ತೀಯ ಅಂತ. ಸೊ ಫೈನಲಿ ಅಂಗಡಿ ಪೂಜೆ ಆಯಿತು. ತುಂಬ ಖುಷಿಯಾಗಿದ್ದೀವಿ. ಇಲ್ಲೇನಂದರೆ ನಾವಂತೂ ಸಿಕ್ಕಾಪಟ್ಟೆ ಮಾತಾಡಿರ್ತೀವಿ. ಅದನ್ನೆಲ್ಲ ಆಗ್ತಾ ಹೋದರೆ ಇಡೀ ವ್ಲಾಗೇ ಸಾಲಲ್ಲ ಅನಿಸುತ್ತೆ. ಎಷ್ಟೊಂದು ಜೋಕ್ ನಡೀತಾ ಇರುತ್ತೆ, ಏನೇನೋ ನಡೀತಾ ಇರುತ್ತೆ. ಪೂಜೆ ಮಾಡಬೇಕಾದ್ರೂ ಏನಾದರೂ ಒಂದು ಹೇಳಿರ್ತಾರೆ. ಸೊ ಬೇಗ ವ್ಲಾಗ್ ತುಂಬ ದೊಡ್ಡದಾಯಿತು ಅಂದ್ಬಿಟ್ಟು ನಾನೇ ಚಿಕ್ಕದು ಮಾಡಿದ್ದೀನಿ. ಅದು ಎಷ್ಟು ಚಿಕ್ಕದು ಮಾಡಿದ್ದೀನಿ ಅಂದರೆ ಇದು ಕೂಡ ನಿಮಗೆ ದೊಡ್ಡದಂತಾನೆ ಅನಿಸುತ್ತೆ. ಸೊ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕು ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮದು ಒಂದು ಕಾರ್ ಇದೆ. ಸೊ ಆ ಕಾರ್ಗೂ ಇವತ್ತೇ ಸೇರಿಸಿ ಪೂಜೆ ಮಾಡ್ತಾಯಿದ್ವಿ. ದಸರಾದಲ್ಲಿ ಬರೀ ಗಾಡಿಗಳಿಗೆ ಪೂಜೆ ಮಾಡಿದ್ವಿ, ಕಾರ್ ಇದ್ದಿಲ್ಲ, ವಾಶಕ್ಕೆ ಕೊಟ್ಟಿದ್ವಿ. ಅವರು ಕ್ಲೋಸ್ ಮಾಡ್ಕೊಂಡು ಅವ್ರು ದಸರಾ ಹಬ್ಬ ಮಾಡಿ ಹೋಗ್ಬಿಟ್ಟಿದ್ರು. ಸೊ ಇವಾಗ ಆ ಚಾನ್ಸ್ ಸಿಕ್ಕಿತ್ತು, ಅದಕ್ಕೆ ಕಾರ್ನ ಕೂಡ ಕ್ಲೀನ್ ಮಾಡಿಸಿ ಪೂಜೆ ಮಾಡ್ತಾ ಇರೋದು. ನನಗಂತೂ ದೀಪಾವಳಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದೀಪ ಹಚ್ಚೋರಿಂದ ಹಿಡಿದು ಪಟಾಕಿ ಹೊಡೆಯೋವರೆಗೂ ನನ್ನ ಮನಸ್ಸು ಸಮಾಧಾನನೇ ಆಗೋದಿಲ್ಲ. ಆದರೆ ಇಲ್ಲಿ ಸ್ಯಾರಿ ಹಾಕ್ಕೊಂಡು ನನಗೆ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ನಾನು ಯಾವುದಾದ್ರೂ ಹಬ್ಬ ಹರಿದಿನಗಳಿದ್ರೆ ಸ್ಯಾರಿ ಉಡ್ತೀನಿ, ಬೇರೆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಮಗು ಇದೆ ಅಲ್ವಾ, ಸೊ ಕ್ಯಾರಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಅದು ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ಪೂಜೆ ಮುಗಿಸಿದ್ನೋ ಇಲ್ವೋ, ನಾನಂತೂ ಫಸ್ಟ್ ಓಡೋಗಿದ್ದೆ ಪಟಾಕಿ ಹೊಡೆಯೋದಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇದರಲ್ಲಂತೂ ನನ್ನ ಮಗ ಎಷ್ಟು ಕ್ಯೂಟಾಗಿ ಇವಾಗ ಮಾತಾಡೋದ್ರಿಂದ ಹಿಡಿದು ನಡೆದಾಡೋದ್ರಿಂದ ಹಿಡಿದು ಎಲ್ಲನೂ ಚೆಂದ ಅನಿಸುತ್ತೆ. ಸೊ ಪುಟಾಣಿ ಮಕ್ಕಳು ಮನೆಯಲ್ಲಿ ಎಲ್ಲೇ ಇದ್ದರೂ ಸರಿ ಓಡಾಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅಲ್ವಾ.
ನಾನಂತೂ ಸಣ್ಣ ಪುಟ್ಟ ಎಡವಟ್ಟಂತೂ ಮಾಡೇ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನನ್ನ ಮನೇಲಿ ಎಲ್ಲರೂ ಅದು ಹೇಳೇ ಹೇಳ್ತಾರೆ. ಸೊ ಇಲ್ಲಿ ಕೂಡ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಸೊ ಅದರಿಂದ ಶಿವಗೂ ಸ್ವಲ್ಪ ಕೋಪ ಜಾಸ್ತಿ ಆಯಿತು. ಆಮೇಲೆ ಅವರೇ ಸ್ವಲ್ಪ ಕೂಲ್ ಮಾಡಿಕೊಂಡು ಅವರೇ ನನಗೆ ಸಮಾಧಾನ ಮಾಡಿದ್ರು. ಸೊ ಇದೊಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ. ಯಾಕಂದರೆ ಶಿವನೇ ಕೋಪ ಮಾಡ್ಕೊತಾರೆ ಮತ್ತು ಅವರೇ ಬಂದು ನನಗೆ ಸಮಾಧಾನ ಮಾಡ್ತಾರೆ. ಸೊ ಎಷ್ಟು ಖುಷಿ ಆಗುತ್ತಲ್ವ. ನಾನೇ ತಪ್ಪು ಮಾಡಿರ್ತೀನಿ ಆದ್ರೂ ಅವ್ರು ನನಗೆ ಸಮಾಧಾನ ಮಾಡ್ತಾರಲ್ಲ, ಆ ರೀತಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಪೂಜೆ ಎಲ್ಲ ಆದಮೇಲೆ ನಾವು ಅಕ್ಕಪಕ್ಕದಲ್ಲಿರೋ ಅಂಗಡಿಯವ್ರನ್ನೆಲ್ಲ ಕರಿತೀವಿ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ಅದೇ ಥರ ಅವರು ಕೂಡ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಸೊ ಬಂದವ್ರಿಗೆ ಸ್ವೀಟು ಮಂಡಕ್ಕಿ ಎಲ್ಲ ಕೊಟ್ಟು ಹಣ್ಣೆಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ಕೊಡ್ತೀವಿ. ಅದೇ ಥರ ಕೆಲವರು ನಮ್ಮನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಹಣ್ಣು ಸ್ವೀಟು ಕೊಟ್ಟು ಕಳಿಸ್ತಾರೆ. ಅದೆಲ್ಲ ಆದಮೇಲೆ ಇದೆಯಲ್ಲ ಪಟಾಕಿ ಹೊಡೆಯೋ ಸೌಂಡು, ಅದನ್ನು ಎಲ್ಲರೂ ಸುತ್ತಮುತ್ತ ಇರೋ ಅಂಗಡಿಯವರೆಲ್ಲನೂ ಪಟಾಕಿ ಹೊಡಿತಾರೆ. ಸೊ ಅದೇ ಥರ ನಾವು ಹೂವಿನ ಕುಂಡ ಒಂದು 2-3 ಪಟಾಕಿನ ಹೊಡೆದ್ಬಿಟ್ಟು ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಿತ್ತು ಅಂತ ಗೊತ್ತಿತ್ತು. ಸೊ ಕಾರ್ ರೈಡ್ ಹೋಗ್ಬೇಕಿತ್ತಲ್ವಾ, ಸೊ ಅದಕ್ಕಂತ ಒಂದು ರೌಂಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆರತಿ ಕೊಡಪ್ಪ ಅಂತಂದ್ರೆ ಆಮೇಲೆ ಕೊಡ್ಬೋದು. ಕಾಸಾಕೋ ಬೇಗ ಬೇಗ. ಇವ್ರು ಕುತ್ತಿದ ಜಾಗ ಬರ್ಬೇಕೇನ ಅಕ್ಕ. ಹಂಗ ನೀನೇ ತಗೊಂಬಿಡು ಬಾ. ಹಾಂ ಸೈಡ್ ಸೈಡ್ ಸೈಡ್. ಆಯ್ತಾ? ಹಾಂ ಹಾಂ ಸಂಪನ್ನ. ಓಹೋ ಸಂಪನ್ನ. ಈ ಬೂದ್ಗುಂಬಳಕಾಯಿ ಹಚ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಯಾಕಂದರೆ ನಮಗಿಂತ ಮುಂಚೆ ಪಕ್ಕದ ಅಂಗಡಿಯವ್ರು ಪೂಜೆ ಮಾಡಿದರು. ಸೊ ಅವ್ರೇನು ಮಾಡಿದರು ಅಂದರೆ ಬೂದ್ಗುಂಬಳಕಾಯಿ ಹೊಡೆಯೋಕೆ ಹೋಗಿ ಅವ್ರ ಮೇಲೇ ಹಾಕೊಂಡ್ಬಿಟ್ಟಿದ್ರು. ಸೊ ಇದೇ ಥರ ಒಂದು ಇನ್ಸ್ಟಾ ರೀಲಲ್ಲಿ ಒಬ್ಬರು ಬೂದ್ಗುಂಬಳಕಾಯಿ ಹೊಡೆಯೋಕೆ ಹೋಗಿ ಅವ್ರ ತಲೆ ಮೇಲೇ ಕರ್ಪೂರ ಹಾಕೊಂಡ್ಬಿಡ್ತಾರೆ. ಸೊ ಆ ರೀಲು ಇವ್ರದ್ದು ಎಲ್ಲ ಮಿಕ್ಸಾಗಿ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಆದರೆ ಪೂಜೆ ಮಾಡಬೇಕಾದ್ರೆ ಆ ಥರ ಎಲ್ಲ ನೆನೆಸ್ಕೊಂಡು ನಗಬಾರ್ದು ಅಂತ ಅಂದ್ಕೊಂಡು ನಾನೇ ಮನಸ್ಸಲ್ಲಿ ಸಮಾಧಾನ ಮಾಡ್ಕೊತಾ ಇದ್ದೆ. ಸೊ ನನಗೆ ಹೇಳ್ತಾ ಇದ್ರೇ ಇಷ್ಟೊಂದು ನಗು ಬರ್ತಿದೆ. ನೀವು ನೆನೆಸ್ಕೊಂಡು ನೋಡಿ ಎಷ್ಟು ನಗು ಬರುತ್ತೆ ಅಂತ. ಈ ಥರ ಫನ್ನಿ ಸಿಚುವೇಶನ್ ನಿಮ್ಮ ಜೊತೆನೂ ಆಗಿದೆಯಾ? ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಯಾವಾಗ ಭಕ್ತಿ ಜೊತೆ ಹೈ ಡ್ರಾಮಾ ಸೇರುತ್ತೋ ಈ ಥರ ಎಲ್ಲ ಆಗತ್ತೆ ಅಂತ ನಾನು ಅನ್ಕೊತೀನಿ. ಸೊ ಭಕ್ತಿ ಜೊತೆ ಮನಸ್ಸು ಶುದ್ಧವಾಗಿದ್ದರೆ ಸಾಕು, ಎಲ್ಲನೂ ಒಳ್ಳೇದಾಗತ್ತೆ ಅಂತ ಅನ್ಕೋಬೇಕು. ಸೊ ಅದು ಕಾಯಿ ಬಿದ್ದಿರೋದೇನು ಕೆಟ್ಟದಲ್ಲ, ಬಟ್ ಸಮ್ಟೈಮ್ಸ್ ನಗೋಕ್ಕೊಂದು ರೀಸನ್ ಅಂತ ಹೇಳ್ತೀವಲ್ಲ, ಸೊ ಆ ರೀಸನ್ ಸಿಕ್ತು ಅಂತ ಅನ್ಕೋಬೇಕು ಅಷ್ಟೇ. ಸೊ ನಿಮಗೆ ಈ ಥರ ಆಗಿದೆ ಸಿಚುವೇಶನ್ನ, ಅದನ್ನು ಹೇಗೆ ನಿಭಾಯಿಸ್ತೀರಾ ಅಂತ ಹೇಳಿ, ಓಕೆನಾ? ನಮ್ಮದಂತೂ ಬೂದ್ಗುಂಬಳಕಾಯಿ ಚೆನ್ನಾಗೇ ಹೊಡೀತು. ಅಂಗಡಿಗೂ ಇಟ್ಟಿದ್ದಾಯಿತು, ಕಾರ್ಗೂ ಇಟ್ಟಿದ್ದಾಯಿತು. ಇನ್ನೇನು ಈಡ್ಗಾಯಿ ಹೊಡಿಬೇಕು. ಸೊ ಈಡ್ಗಾಯಿ ಆದಮೇಲೆ ಎಲ್ಲರಿಗೂ ಪ್ರಸಾದ ಕೊಡೋದು ನಡೆಯುತ್ತೆ. ಸೊ ಪ್ರಸಾದ ಸ್ವೀಟ್ಸನ್ನು ಹಂಚೋಣ ಬನ್ನಿ. ಹಾಂ ಸೈಡ್ ಸೈಡ್. ಡೋರ್ ಮುಚ್ಚಿರಿ ಕಾರ್ದು. ಅಯ್ಯೋ ಅದೇ ನಾನು ಥಿಂಕ್ ಮಾಡ್ತಾ ಇದೀನಿ. ಹಾ ಕಾರ್ಗೆ ಹಾಕ್ಬೇಕಂತ. ಹಾಕ್ರಿ ಹಾಕ್ರಿ. ಹಾಕಿದ್ರಂತೆ. ತಗೊಳ್ರಿ ಸ್ವೀಟು. ಹಾಂ ತಗೊಳ್ರಿ ಸ್ವೀಟ್ ತಗೊಳ್ರಿ. ಕೊಡಮ್ಮ ಅಕ್ಕ ಹಂಗೆ ಸ್ವೀಟು. ಫುಲ್ಲೇ ತಗೊಬೇಕು ತಾನೆ, ಅವ್ರಿಗೆ ಸ್ವೀಟ್ ತಿನ್ನಲ್ಲ. ತೊಗೊಳ ದಿವ್ಯಾ, ಎದ್ದು ಬಾರೆ, ಕುತ್ಕೊಂಡ್ಬಿಟ್ಟವಳ ಅಲ್ಲೇ. ಬರೀ ಕಡಲೆಪುರಿ ಮಾತ್ರ ಪಕ್ಕ ನೀನು ತಗೋಂಗೆ ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ.
ನೋಡಿ ಇಲ್ಲಿ ಪ್ರಸಾದನ ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು ಯಾಕೆ ಅಂದರೆ ಮಂಡಕ್ಕಿ ಬಂದು ಮೆತ್ತಗಾಗ್ಬಿಡುತ್ತೆ. ಸೊ ಮಿಕ್ಚರು ಮಂಡಕ್ಕಿ ಸೇರಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ತಿಂದ್ಬಿಡ್ಬೇಕು, ಅವಾಗ ಚುರುಮುರಿ ಚೆನ್ನಾಗಿರುತ್ತೆ. ಬಟ್ ಹಾಕಿಟ್ಟಿದ್ರೆ ಮೆತ್ತಗಾಗತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಇಮಿಡಿಯೇಟ್ ಪ್ಯಾಕ್ ಮಾಡ್ತಾ ಇದ್ದಿದ್ದು. ಸೊ ನಾವು ಪ್ಯಾಕ್ ಮಾಡ್ತಾಯಿದ್ವಿ. ಆಲ್ರೆಡಿ ಅಂಗಡಿ ಹತ್ರ ಅವರು ಇವರು ಬರ್ತಾಯಿದ್ರು. ಸೊ ಅದರಲ್ಲೂ ಬೇಗ ಬೇಗ ಪ್ಯಾಕ್ ಮಾಡ್ಬೇಕಂತ ನನ್ನ ತಂಗಿ ಸೇರಿಕೊಂಡು ಎಲ್ಲ ಹಿಡ್ಕೊಂಡು ಕೊಡ್ತಾಯಿದ್ರು. ಸೊ ನಾನು ತೊಗೊಂಡು ಸ್ವೀಟ್ ಬಾಕ್ಸ್ಗಳನ್ನ ಕೊಡ್ತಾಯಿದ್ದೆ. ಸೊ ಒಂದೊಂದು ಹಣ್ಣು ಇಟ್ಟು ತಾಂಬೂಲನ ರೆಡಿ ಮಾಡ್ಕೊಂಡ್ವಿ ಅಂತಲೇ ಅನ್ಬೋದು. ಸೊ ಬೇಗನೆ ಆಯಿತು, ಈಗ ನಾವು ತುಂಬ ಜನ ಕರೆದಿರ್ಲಿಲ್ವಲ್ಲ. ಸೊ ಬಂದವ್ರಿಗೆ, ಅಂಗಡಿ ಹತ್ರ ಬಂದವ್ರಿಗೆಲ್ಲ ಅಲ್ಲಲ್ಲೇ ಸ್ವೀಟ್ಸು ಮಂಡಕ್ಕೆಲ್ಲ ಕೊಡ್ತಾಯಿದ್ವಿ. ಸೊ ನಮ್ಮ ಸುತ್ತಮುತ್ತ ಇರೋ ಶಾಪ್ ಅವ್ರಿಗೆ ಮಾತ್ರ ಪ್ಯಾಕ್ ಮಾಡಿ ಕೊಟ್ಟು ಬಂದ್ವಿ. ಇದಾಗಿತ್ತು ನಮ್ಮ ಶಾಪ್ನ ಲಕ್ಷ್ಮೀ ಪೂಜೆ. ನಿಮಗೆ ಇಷ್ಟ ಆಯಿತಾ? ಇಲ್ಲ ಇದರಲ್ಲಿ ಇನ್ನೂ ಏನಾದ್ರು ಆ್ಯಡ್ ಮಾಡಬೇಕಿತ್ತಾ, ಇಲ್ಲ ಚೇಂಜ್ ಮಾಡಬೇಕಿತ್ತಾ? ಕಮೆಂಟ್ ಮಾಡಿ ಹೇಳಿ. ಕಳ್ಳ ಕೃಷ್ಣ ಏನ್ ತಗೋತಿ? ಅಯ್ಯೋ ಹಾ, ಲಕ್ಕಿ 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 ಚೀಟ್ ಚೆನ್ನಾಗೈತಪ್ಪ. ಹಾ, ಬೆಂಕಿ ಕಡ್ಡಿ ಹಚ್ಬೇಕದು. ಅದು ಪ್ಲಾಸ್ಟಿಕ್ ಬೆಂಕಿ ಕಡ್ಡಿ ಹಚ್ಬೇಕು. ಇವತ್ತೇ ಹಚ್ತೀಯ, ನಾಳೆ ಹಚ್ತೀಯ? ಬರ್ತೀಯಾ, ಹೋಗ್ತೀಯಾ? ಕೈ ನಡುತ್ತಾ ಇದೆ. ಅಪ್ಪ ನನಗಿಟ್ಬಿಟ್ಟು ಈಗ ಅಡ್ಡನೇ ಇದೆ ಅಷ್ಟೇ. ಮೆಡಿಕಲ್ ಕಡೆ ಹೊರಗ್ಬಿಡ್ರಿ. ಹಾ, ಮೆಡಿಕಲ್ ಕಡೆ ಏನಿದು? ಅಚ್ಚು ಬರ್ತೀವಿ ಬರ್ತೀವಿ, ಬೇಡ ಬಿಡು ಬೇಡ ಬಿಡು. ನೀನು ಯಾರು ಕಿರ್ಚೆ ಇಲ್ಲ. ಮುತ್ತೈದವ್ರಿಗೆ ಏನೋ ಹೂವು ಕೊಡ್ತಾರ್ರಿ. ಕಳಿಸ್ತೀನಿ. ಮೇಘ ಪಾಪ ಪಟಾಕಿ ಬೇಡ ಬೇಡ ಅಂತೇಳಿ ಇವನ್ ಮಾತ್ರ ಪಟಾಕಿ ಹಚ್ಚ ಮಜಾ ಮಾಡ್ತಾನೆ. ಹೌದು, ಅಂಗಡಿಗೆ ಒಂದು ವಿಡಿಯೋ ತಗೋಬೇಕಿತ್ತಲ್ವಾ? ಅಲ್ಲ ನೋಡ್ಕೊಂಡು ಬಚ್ಚಿ ಅಕ್ಕ ಕಿವಿ ಮುಚ್ಕೊಳ್ರಿ ಒಂದು. ಅಮ್ಮ ಅದ್ರದ್ದು ಸೌಂಡ್ ಏ ಪಾಪ ಹಿಡ್ಕೊಳ್ಳೋಣ. ಕಿವಿ ಮುಚ್ಚ್ರೆ ಪಾಪುದು. ನಿಂತಿದ್ಯಾ? ಇಲ್ಲ ಎಲ್ಲ ಹಂಗೆ ಕೊಟ್ಬಿಡ್ಲ. Next. This is Lakshmi Pataki. ಅವನೆಲ್ಲ ಎದ್ಕೊಂಡು ಅಳ್ಬೇಕಾಗಿತ್ತಾನೆ, ಅತ್ತೆ ಇಲ್ಲ. ಹಿಂಗಂತ ಹುಷ ಮತ್ ಭಯ ಪಡ್ಕೊಳ್ಳೋದು ಬಿಡು. ಚಿಟೆ ಸಿಪ್ಪರ್ ಬಿಡ್ಬಿಟ್ಟು ಕೈ ಮುಗಿಬಿಡು ಗರಿ. ಸಿಪ್ಪರ್ ಬಿಡ ಅಷ್ಟೇ. ಮಿರರ್ ಇಲ್ಸ್ರಿ ಬಾವಾ. ಹಾಂ ಸಾಕು ಹಿಡ್ದೀನಿ. ನಿಂಬೆಹಣ್ಣು
ಏನು ಟೈರು ಹಾಂ ಕೊಚ್ಚೆ ಅಪ್ಪ 4 ಹೊಡೆದೈತೆ. ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ಮೇಲೆ ಎಲ್ಲರೂ ಸುಸುರು ತೊಗೊಂಡು ಬಂದರು ಹಚ್ಚೋಣ ಅಂತ. ಸೊ ಈ ಐಡಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ಸುಸುರು ಬತ್ತಿ ಇಟ್ಕೊಂಡು ದೇವ್ರ ಮುಂದೆನೇ ಆಡಿಸ್ತಾ ಇದ್ವಿ. ದೇವರು ನಮ್ಮ ಜೊತೆ ದೀಪಾವಳಿ ಹಬ್ಬ ಮಾಡ್ತಿದ್ದೆ ಅನ್ನೋ ಥರ ತುಂಬ ಖುಷಿಯಂತೂ ಇತ್ತು. ಇದೇ ಫಸ್ಟ್ ಟೈಮು ನಾವು ಶಾಪಲ್ಲಿ ದೀಪಾವಳಿ ಹಬ್ಬ ಮಾಡ್ತಾ ಇರೋದು, ಪಟಾಕಿ ಹೊಡಿತಾ ಇರೋದು. ಸೊ ಇದಕ್ಕಿಂತ ಮುಂಚೆ ನಾವು ದಸರಾ ಟೈಮಲ್ಲಿ ಶಾಪ್ಗೆ ಪೂಜೆ ಮಾಡ್ತಾಯಿದ್ವಿ, ದೀಪಾವಳಿ ಹಬ್ಬದಲ್ಲಿ ರಜಾ ಹಾಕ್ಬಿಡ್ತಾಯಿದ್ವಿ. ಯಾಕಂದರೆ ಮನೇಲಿ ತುಂಬ ಹಬ್ಬದ್ದು ಪ್ರಿಪ್ರೇಷನ್ ಜಾಸ್ತಿ ಇರೋದು ಅಂತ. ಯಾಕಂದರೆ ಮನೇಲಿ ಕಜ್ಜಾಯ ಮಾಡಬೇಕು, ಮನೆ ನೀಟ್ ಮಾಡಬೇಕು, ಪೂಜೆಗೆ ರೆಡಿ ಮಾಡ್ಕೋಬೇಕು, ಹಬ್ಬದ ಅಡುಗೆ ಮಾಡಬೇಕು, ದೀಪಾವಳಿ ಪಟಾಕಿ ಹೊಡಿಬೇಕು, ದೀಪಗಳು ಹಚ್ಚಬೇಕು. ಸೊ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರೋದು. ಸೊ ಹಾಗಾಗಿ ನಾವು ಶಾಪ್ಗೆ ಬರೋಕ್ಕಾಗ್ತಾ ಇದ್ದಿಲ್ಲ. ಆ್ಯಕ್ಚುಲಿ ಮೊಬೈಲ್ ಶಾಪಲ್ಲೆಲ್ಲ ಅದರ ರಜಾ ತೊಗೊಳಂಗಿಲ್ಲ. ಬಟ್ ಏನು ಮಾಡೋದು, ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಎಲ್ಲ ಹಬ್ಬನಿಗೆ ನಾವೇ ತಯಾರಿ ಮಾಡಬೇಕಿತ್ತು. ಸೊ ಈ ವರ್ಷ ಅಂತೂ ಅಂಗಡಿಲೂ ಮಾಡಿದ್ದೀವಿ, ಮನೇಲೂ ಮಾಡಿದ್ದೀವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಏನು ಸರ್ ಏನು ಬೇಕು ಏನು ಬೇಕು ಸರ್? ಏನೈತೆ? ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡು ನಾವು ಕಾರಲ್ಲಿ ರೈಡ್ ಹೊರಟ್ವಿ. ಸೊ ಹೋಗಿದ್ದೆ ಈಟ್ ಔಟ್ಗೆ, ಸ್ವಲ್ಪ ಏನಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೋಗಿದ್ದು. ಸೊ ಅಲ್ಲಿ ಆಲ್ಮೋಸ್ಟ್ ನೈಟ್ ತುಂಬ ಲೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ಸೊ ದೋಸೆ, ರೈಸ್ ಬಾತ್ಗಳು ಉಳಿದಿತ್ತು. ಸೊ ನಮಗೆ ಯಾವ್ದು ಇಷ್ಟನೋ ಅದನ್ನು ಮಾತ್ರ ಸ್ವಲ್ಪ ತೊಗೊಂಡು ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾವೆಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಆದರೆ ಮೆಹಂದಿ ಬಿಡಿಸ್ಕೋಬೇಕು ಅನ್ನೋದು ಜ್ಞಾಪನ ಇರಬೇಕಲ್ವಾ. ಮನೇಲಿ ಸ್ವೀಟ್ ಮಾಡ್ರೆ ಸಾಲ ಯಾಕೆ ಚೆನ್ನಾಗಿಲ್ವಾ? ಸಪ್ಲೈ ಹೋಗ್ತಂದ್ವಿ ಸ್ವೀಟ್ ಅಂತ ಭೂಮಿ ಏನು ತಿಂತಲ್ಲ. ಏಮ್ಮ ಕರೆಕ್ಟಾಗಿ ಪ್ರೂವ್ ಮಾಡ್ಬಿಡ್ಲ ನೋಡು. ಇದು ಹಿಂದೂ, ಇದು ಮುಸ್ಲಿಮ್, ಏನು ಕ್ರಿಶ್ಚಿಯನ್. ಯಾವ್ದು ಖುಷಿ? ಸ್ಟಾರ್ ಇಲ್ಲ ಕಲೆ ಕೊಡು ಲಕ್ಕಿ ತರ್ಸ. ಓಂಕಾರಂ ಸೃಷ್ಟಿಸಾರಂ ನೈಟು ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ನಾನೇ ಹೋಗಿ ಒಬ್ಬೊಬ್ಬರನ್ನೇ ಎಬ್ಬರಿಸಿ ಮೆಹಂದಿ ಬಿಟ್ಟಿದ್ದಾಯಿತು. ನಾನು ಮಲಗೋಷ್ಟರಲ್ಲಿ 3:30. ಸೊ ಬೆಳಗ್ಗೆ ರಿಸಲ್ಟ್ ಈ ಥರ ಇತ್ತು. ಇನ್ನು ಇವತ್ತಂತೂ ಹಬ್ಬ ಇದೆ. ಸೊ ಹಬ್ಬದ ತಯಾರಿ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಯೂಟ್ ಕ್ಲಿಪ್ಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ನ ಮುಗಿಸೋ ಟೈಮ್ ಆಯಿತು. ಸೊ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್.